ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ನನ್ನ ಕಿಚನ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಸಂಕ್ರಾಂತಿ ಹಬ್ಬ. ನೋಡಿ, ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನೋಡಿ, ಆಚೆ ಬಂದು ತೋರಿಸ್ತಾ ಇದ್ದೀನಿ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿದ್ದಾರೆ. ಇವತ್ತು ದಕ್ಷಿಣ ದಿಕ್ಕಿಂದ ಉತ್ತರ ದಿಕ್ಕಿಗೆ ತನ್ನ ಪಥನ ಚೇಂಜ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಮತ್ತೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆದ್ದರಿಂದ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ನೋಡಿ, ನಾನು ಸ್ಟವ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಇವತ್ತು ಪಾತ್ರೆನಲ್ಲಿ ಪೊಂಗಲ್ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಡ ಅಂತ. ಈ ತಮಿಳ್ನಾಡು ಕಡೆ ಎಲ್ಲ ಬಂದು ಹೊಸ ಪಾತ್ರೆ, ಹೊಸ ಮಡಿಕೆ, ಪಾನೆ ಅಂತ ಹೇಳ್ತಾರೆ, ಅದ್ರಲ್ಲಿ ಮಾಡ್ತಾರೆ. ಮತ್ತೆ ಮನೆ ಮುಂದೆ ಮಾಡ್ತಾರೆ, ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆನೆ ಪೊಂಗಲ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಟೆರೆಸಲ್ಲಿ ಮಾಡ್ತಾರೆ. ನಾನು ಮನೆಯಲ್ಲೇ ಇವತ್ತು ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ. ನೋಡೋಣ, ತಮಿಳ್ನಾಡು ಸ್ಟೈಲ್ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ಪುಟ್ಟದಾಗಿ ರಂಗೋಲಿ ಹಾಕೊಂಡು ಅದಕ್ಕೆ ಕಲರ್ನ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕಾಗಿ ಹೊಸದೊಂದು ಪಾತ್ರೆ ತಗೊಂಡಿದ್ದೀನಿ, ತುಂಬಾ ತಿಕ್ಕಾಗಿದೆ. ಈ ಪಾತ್ರೆನಲ್ಲೇ ಇವತ್ತು ನಾನು ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪಾತ್ರೆನೆಲ್ಲ ಸ್ವಲ್ಪ ನೀಟಾಗಿ ಒಳಗಡೆ ತೊಳೆದು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ರೈಸು ಮತ್ತೆ 1 ಗ್ಲಾಸ್ ಹೆಸರು ಬೇಳೆ ತಗೊಂಡಿದ್ದೀನಿ, ಸೇಮ್ ಕ್ವಾಂಟಿಟಿ. ಇವಾಗ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ. ನಾನು ಯಾವಾಗಲೂ ಪೂಜೆ ಅದಕ್ಕೆಲ್ಲ ಯೂಸ್ ಮಾಡೋ ಪಾತ್ರೆ ಇಟ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ, ಏನು ಬೇಕಾಗಿಲ್ಲ. 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸುಗ್ಗಿಗಳ ಹಬ್ಬ. ಹೊಸ ಬೆಳೆಗಳೆಲ್ಲ ಮನೆಗೆ ಬಂದಿರುತ್ತೆ. ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಇದೆಲ್ಲ ರೈತರು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನೋಡಿ, ಇದನ್ನು ಹೊಸ ಪಾತ್ರೆನೇ ಇದಕ್ಕೋಸ್ಕರ ತಗೊಂಡಿದ್ದೀನಿ. ಅಂದ್ರೆ ಇದನ್ನ ಸ್ಟವ್ ಮೇಲೆ ಇಡಬಾರ್ದು, ತೊಳೆಯೋಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಇವಾಗ ಹೆಸರು ಬೇಳೆನ ಅದ್ರಲ್ಲಿ ಸೇರಿಸ್ಕೊಂಡು ರೈಸನ್ನು ಸೇರಿಸ್ಕೊಂಡು ಒಂದು ಸಾರಿ ವಾಶ್ ಮಾಡ್ತೀನಿ. 1 ಗ್ಲಾಸ್ ರೈಸು ಮತ್ತೆ 1 ಗ್ಲಾಸ್ ಹೆಸರು ಬೇಳೆ. ಇದನ್ನ ಫಸ್ಟ್ ಟೈಮ್ ವಾಶ್ ಮಾಡಿ ಚೆಲ್ಬಿಟ್ಟು ನಂತರ ಇದಕ್ಕೆ 5 ಗ್ಲಾಸ್ ನೀರು ಹಾಕಿ ಇಟ್ಕೊತೀನಿ. ಮತ್ತೆ 1 ಗ್ಲಾಸ್ ಹಾಲು, ಹಸಿ ಹಾಲು ತಗೊತಾ ಇದ್ದೀನಿ. ಇವತ್ತು ಹಾಲು ಹಾಕಿ ಮಾಡ್ತಾ ಇದ್ದೀನಿ. 1-2-3 ವಿಧದಲ್ಲಿ ಮಾಡ್ಬೋದು ಪೊಂಗಲ್ಲು. ನೋಡಿ, ಫಸ್ಟ್ ನೀರನ್ನ ಚೆಲ್ಬಿಟ್ಟು ನೆಕ್ಸ್ಟ್ ನೀರು 5 ಗ್ಲಾಸ್ ನೀರು, ಅದೇ ಗ್ಲಾಸಲ್ಲಿ 5 ಗ್ಲಾಸ್ ನೀರು ಪ್ಲಸ್ 1 ಗ್ಲಾಸು ಹಾಲು, ಹಸಿ ಹಾಲು ತಗೊತೀನಿ. ಯಾವಾಗ್ಲೂ ಕುಕ್ಕರಲ್ಲೇ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಓಪನ್ ಅಲ್ಲಿ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿನ. ನೋಡಿ, ಪಾತ್ರೆ ಇಟ್ಕೊಂಡು ಇದಕ್ಕೆ ಚಿಕ್ಕದಾಗಿ ಒಂದು ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಪಾತ್ರೆ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಪ್ಪ. ಇದಕ್ಕೋಸ್ಕರನೇ ತಗೊಂಡ್ ಬಂದೆ. ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡಿಬಿಟ್ಟು ಇದಕ್ಕೆ ಒಂದು ಅರಿಶಿನ ದಾರದಲ್ಲಿ ಒಂದು ಕೊಂಬೆ ಕಟ್ಕೊಂತೀನಿ. ಈ ಕಡೆ ತಮಿಳುನಾಡು ಸೈಡ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅರಿಶಿನದ್ದು ಹೊಸ ಬೆಳೆ ಬಂದಿರುತ್ತೆ, ಅದನ್ನೇ ಇದ್ರಲ್ಲಿ ಹಾಕಿ ಸುತ್ತಿ ಬಿಡ್ತಾರೆ ಕಂಠದಲ್ಲಿ. ನಾನು ಒಂದು ದಾರದಲ್ಲಿ ಅರಿಶಿನ ಕಟ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಇಟ್ಟಿದ್ದೀನಿ. ಇವಾಗ ಪೊಂಗಲ್ನ ಮಾಡೋಣ. ಶುಭ ಸಂಕೇತ ಇದೆಲ್ಲ. ವರ್ಷದ ಫಸ್ಟ್ ಹಬ್ಬ, ಸುಗ್ಗಿಗಳ ಹಬ್ಬ ಅಂತ ಹೇಳ್ತಾರೆ ಇದನ್ನ, ಹೊಸ ಬೆಳೆಗಳ ಹಬ್ಬ. ರೈತರಿಗಂತೂ ತುಂಬಾ ಇಂಪಾರ್ಟೆಂಟ್ ಹಬ್ಬ ಇದು. 1 ಗ್ಲಾಸ್ ಹಸಿ ಹಾಲು ಹಾಕೊಂತಾ ಇದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಂದ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದ್ರಲ್ಲಿ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ತರ ನಾವು ಅಕ್ಕಿ ನೀರನ್ನೇ ಸೇರಿಸುವಾಗ ಅದು ಉಕ್ಕೋದು ತುಂಬಾ ಚೆನ್ನಾಗಿ ಬರುತ್ತೆ, ಉಕ್ಕು ಬರುತ್ತೆ. ಆ ತರ ಉಕ್ಕು ಬರ್ಬೇಕು, ಹಾಲು ಉಕ್ಕುತ್ತಲ್ವಾ ಆ ತರ ಉಕ್ಕಿ ಬರುತ್ತೆ. ಅವಾಗ ನಾವು ನೋಡಿ ಬರ್ತಾ ಇದೆಲ್ಲ, ಇದು ಶುಭ ಸಂಕೇತ ಅಂತ ಹೇಳೋದು. ಇವಾಗ ನಾವು ಇದಕ್ಕೆ ಅಕ್ಕಿ ಬೇಳೆ ಎರಡನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನ ನಿಧಾನವಾಗಿ ಬೇಯಿಸ್ಕೋಬೇಕು. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿಗಳು ಕೂಡ ಪೂಜೆ ಮಾಡಬೇಕು. ಮತ್ತೆ ಸಂಕ್ರಾಂತಿ ಹಬ್ಬ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೊಂಗಲ್ ಆದ ನಂತರ ಪೊಂಗಲ್ಲಿಟ್ಟು ಮತ್ತೆ ಕಡಲೆಕಾಯಿ, ಅವರೆಕಾಯಿ ಮತ್ತೆ ಗೆಣಸು, ಇದು ಎಲ್ಲ ಹೊಸ ಬೆಳೆಗಳು, ಅದನ್ನ
ಬೇಯಿಸಿ ಪೂಜೆಗೆ ಇಡಬೇಕು. ನೋಡಿ 2.5 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ನಾನು. 1 ಗ್ಲಾಸ್ ರೈಸ್ಗೆ 2 ಗ್ಲಾಸು ಬೆಲ್ಲ, ಮತ್ತು ಹೆಸರು ಬೇಳೆಗೆ 1/2 ಗ್ಲಾಸು ಇಲ್ಲ 3/4 ಗ್ಲಾಸ್ ಬೆಲ್ಲ ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ ಈ ಥರ ಚಿಕ್ಕದಾಗಿ ಸ್ಟವ್ ಇಟ್ಕೊಂಡು ಈ ಥರ ನಿಧಾನವಾಗಿ ಬೇಯುತ್ತೆ. ಕುಕ್ಕರಲ್ಲಿ ಅಂದರೆ ವಿಷಲ್ ಬಂದು ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ಇದರಲ್ಲಿ ಹೀಗೆ ಬೇಯಿಸ್ಬೇಕು ನಾವು. ಆವಾಗಿನ ಕಾಲದಲ್ಲೆಲ್ಲ ಇದೇ ಥರ ತಾನೇ ಮಾಡ್ತಾಯಿದ್ರು. ಅನ್ನ ಎಲ್ಲ ಇದೇ ಥರ ಮಾಡಿ ಬಸಿತಾಯಿದ್ರು. ಇವಾಗ ಆ ಬೆಲ್ಲನ ಪಕ್ಕದಲ್ಲಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊಳ್ಳೋಣ. ಏನಾದ್ರು ಕಲ್ಲು ಏನಾದ್ರು ಇದ್ದರೆ ಅದರಲ್ಲಿ ಕೆಳಗಡೆ ನಿಂತ್ಕೊಳ್ಳುತ್ತೆ, ಫಿಲ್ಟರ್ ಮಾಡ್ಕೋಬೋದು. ಇದೇ ಥರ ನಿಧಾನವಾಗಿ ಬೇಯ್ತಾ ಇರಲಿ. ರೈತರಿಗೆಲ್ಲ ಬಂದು ಹೊಸ ಬೆಳೆ ಮನೆಗೆ ಬಂದಿರುತ್ತೆ, ತುಂಬ ಖುಷಿಯಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿನ. ಮತ್ತು ಹಸುಗಳಿಗೆಲ್ಲ ಕಲ್ಲರ್ ಹಚ್ಚಿ ಕೊಂಬುಗಳಿಗೆಲ್ಲ ಹೂ ಕಟ್ಟಿ ಕಲರ್ ಪೇಪರ್ಗಳಿಂದೆಲ್ಲ ಅಲಂಕಾರ ಮಾಡಿ ಬೆಂಕಿನ ಆಯಿಸ್ತಾರೆ. ನೋಡಿ ಬೆಲ್ಲ ಕರಗ್ತಾ ಇದೆ. ಬೆಂಕಿ ಹಾಕ್ಬಿಟ್ಟು ಎಲ್ಲ ಹಸುಗಳನ್ನು ಊರಿಂದ ಸ್ವಲ್ಪ ಆಚೆ ಜಾಗದಲ್ಲೆಲ್ಲ ರೆಡಿ ಮಾಡಿಕೊಂಡು ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಬೆಂಕಿನ ಹಚ್ಚಿ ಇದು ಹಸುಗಳೆಲ್ಲ ಆರ್ಕೊಂಡು ತುಂಬ ಅಲಂಕಾರಯುತವಾಗಿ ಬರ್ತವೆ. ಎಲ್ಲನೂ ಆ ಬೆಂಕಿನಲ್ಲಿ ಆರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರವ್ರ ಹಸುಗಳನ್ನ. ಅದು ನೋಡೋಕೆ ತುಂಬ ಊರಿನ ಜನಗಳೆಲ್ಲ ಇರ್ತಾರೆ ಜಾಗದಲ್ಲಿ, ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ ಬೇಯ್ತಾ ಇದೆ, ಹೀಗೆ ಬೇಯಿಸ್ಕೊತಾ ಇರಬೇಕು. ನಾನಿವತ್ತು ಟಿಫನ್ಗೆ ಈ ಪೊಂಗಲ್ ಜೊತೆಗೆ ದೋಸೆ ಪೂರಿ ವಿತ್ ಚಿತಕವರೆ ಸಾರು ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡಬೇಕು. ಪೊಂಗಲ್ ನಿಧಾನವಾಗಿ ಬೇಯಬೇಕು, ಅರ್ಜೆಂಟ್ ಬೀಳಬಾರ್ದು. ನಿಧಾನವಾಗಿ ರೈಸು ಅಕ್ಕಿ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಪೂಜೆಗೆ ಅಂತ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ರೆಡಿಯಾಗಿದೆ. ಅವರೆಕಾಯಿನೂ ಬೇಯಿಸಿಟ್ಕೊಂಡಿದ್ದೀನಿ. ಅವರೆಕಾಯಿ ಮತ್ತು ಕಡಲೆಕಾಯಿ ಮತ್ತು ಗೆಣಸು ಇದನ್ನು ಮೂರನ್ನು ಬೇಯಿಸಿ ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲನೂ ಪೂಜೆಗೆ ಇಡಬೇಕು. ಮತ್ತು ಎಳ್ಳು ಬೆಲ್ಲ ಅದನ್ನು ರೆಡಿ ಮಾಡಿದ್ದೀನಿ, ಅದನ್ನು ಇಟ್ಕೋಬೇಕು. ಇಟ್ಕೊಂಡು ಪೊಂಗಲ್ನ ನೈವೇದ್ಯ ಮಾಡಿ ಇವತ್ತು ಪೂಜೆ ಮಾಡೋಣ. ಸೂರ್ಯ ಭಗವಾನ್ಗೆ ಇದು ತುಂಬ ಒಳ್ಳೆ ದಿನ. ಸೂರ್ಯ ಭಗವಂತನ ಪಥ ಚಲನೆ ಚೇಂಜ್ ಮಾಡೋದ್ರಿಂದ ಎಲ್ಲರಿಗೂ ಸುಖ ಸಮೃದ್ಧಿ ಎಲ್ಲ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಹಬ್ಬನ ಆಚರಿಸೋಣ. ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನ ಕೊಡಲಿ ಅಂತ ಸೂರ್ಯ ಭಗವಾನಲ್ಲಿ ಬೇಡ್ಕೊಂಡು ಪೊಂಗಲ್ ಮಾಡ್ತಾ ಇದ್ದೀನಿ. ಮನೆ ಎಲ್ಲ ಸಮೃದ್ಧಿಯಾಗಿದ್ರೇ ಎಲ್ಲರೂ ಚೆನ್ನಾಗಿರೋದು. ಫಸ್ಟ್ ಆರೋಗ್ಯ, ನಂತರ ಹೆಲ್ತ್ ಇದ್ರೇ ವೆಲ್ತ್ ಬರೋದು. ನೋಡಿ ಬೇಯ್ತಾ ಇದೆ. ಪಕ್ಕದಲ್ಲಿ ಇವಾಗ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನೋಡಿ ಕರಗ್ತಾ ಇದೆ ಬೆಲ್ಲ. ಇವಾಗ ಈ ಬೆಲ್ಲನ ಡೈರೆಕ್ಟಾಗಿ ಪಾತ್ರೆಗೆ ಒಂದು ಫಿಲ್ಟರ್ ಇಟ್ಕೊಂಡು ಫಿಲ್ಟರ್ ಮಾಡಿಬಿಡೋಣ. ಎಲ್ಲ ಕರಗಿದ್ದಾಯಿತು. ಇವಾಗ ನೋಡಿ ಇಷ್ಟು ಬೆಂದಿದೆ. ನಾವು ಬೆಲ್ಲ ಪಾಕ ಹಾಕಿದ ತಕ್ಷಣ ಆಮೇಲೆ ಬೆಂದ್ಬಿಡುತ್ತೆ. ನೋಡಿ ನೀರೆಲ್ಲ ಹಿಂಗಿದೆ. ಇವಾಗ ನಾವು ಬೆಲ್ಲ ಪಾಕನ ಇದರಲ್ಲಿ ಫಿಲ್ಟರ್ ಇಟ್ಟು ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಣ. ಬೆಲ್ಲ ಪಾಕನ ಇವಾಗ ಒಂದು ಫಿಲ್ಟರ್ ತಗೊಂಡು ಇವಾಗ ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ ಒಂದು ಮುಕ್ಕಾಲು ವಾಸಿ ಬೆಂದು ಬಿಟ್ಟಿದೆ. ಇವಾಗ ಒಂದು ಫಿಲ್ಟರ್ ಇಟ್ಕೊಂಡು ಬೆಲ್ಲ ಪಾಕ ಬಂದಿದೆ ಅಲ್ವಾ, ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ನಾನು ಕೊಬ್ಬರಿ ತುರಿ ಸ್ವಲ್ಪ ಇವಾಗ ಸೇರಿಸ್ತೀನಿ. ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಎಲ್ಲ ಸೇರಿಸಿ, ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಹಸಿ ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಇಷ್ಟನ್ನು ಸೇರಿಸ್ಕೋಬೇಕು. ನೋಡಿ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಲಿಕ್ವಿಡ್ ಆಯಿತು. ಈಗ ಇವಾಗ ಸ್ವೀಟ್ ಎಲ್ಲ ಅದು ಎಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಇವಾಗ ನಾವು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಇದನ್ನ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ರೆ ಅದಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ. ಇಲ್ಲ ಹಸಿ ಕೊಬ್ಬರಿ ಕೂಡ ಸೇರಿಸ್ಕೋಬೋದು. ಒಣ ಕೊಬ್ಬರಿ ಸೇರಿಸಿದ್ರೆ ಟೇಸ್ಟ್ ಇರುತ್ತೆ ಪೊಂಗಲ್ಲು. ನಾನು ತಗೊಂಡಿರೋ ಬೆಲ್ಲ ಬಂದು ಬಿಳಿ ಕಲರ್ ಇದೆ, ಸ್ವಲ್ಪ ಡಾರ್ಕ್ ಇಲ್ಲ, ಅದರಿಂದ ನನಗೆ ಪೊಂಗಲ್ ಈ ಕಲರಲ್ಲಿ ಬಂದಿದೆ. ಇವಾಗ ನಾನು ಹೊಸದಾಗಿನೇ ತೊಗೊಂಡಿದ್ದೀನಿ. ಇದು ಪುಟ್ಟ ಬಾಣಲಿ, ಅದರಲ್ಲಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಸಪ್ರೇಟು, ಗೋಡಂಬಿ ಸಪ್ರೇಟು ಫ್ರೈ ಮಾಡ್ಕೋಬೇಕು. ಎರಡದು ಫ್ರೈ ಟೈಮು ಬೇರೆ ಬೇರೆ ಇರುತ್ತೆ.
ನೋಡಿ ಫಸ್ಟು ದ್ರಾಕ್ಷಿನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಬಿಡ್ತೀನಿ. ನಂತರ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಪೊಂಗಲ್ ಪಕ್ಕದಲ್ಲಿ ಸಿಮ್ಮಲ್ಲಿದೆ, ಏನು ತಳ ಏನು ಹಿಡಿಯೋಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾನು ಸ್ಟವ್ ಮೇಲೆ ಹಾಕಿರೋ ಕುಟ್ಟಿ ಚಿಕ್ಕ ರಂಗೋಲಿ ಹೇಗಿದೆ ಅಂತ ತಿಳಿಸಿಪ್ಪ. ಆವಾಗ ವಿಶೇಷ ದಿನಗಳಲ್ಲಿ ಈ ಥರ ಸ್ಟವ್ ಮೇಲೆ ನೀಟಾಗಿ ಕುಂಕುಮ ಅರಿಶಿನ ಇಟ್ಟು ಹೂ ಇಟ್ಟು ಒಂದು ಪುಟ್ಟದಾಗಿ ರಂಗೋಲಿ ಹಾಕೊಂಡ್ರೆ ನಮಗೂ ಒಳ್ಳೆ ವೈಬ್ ಬರುತ್ತೆ, ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಹಬ್ಬಗಳಲ್ಲಿ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ನೋಡೋಕೆ ಖುಷಿ ಆಗುತ್ತೆ. ನೋಡಿ ಇವಾಗ ದ್ರಾಕ್ಷಿಯನ್ನೆಲ್ಲ ನಾನು ಸೆಪ್ರೇಟಾಗಿ ರಿಮೂವ್ ಮಾಡಿಬಿಟ್ಟು ಇವಾಗ ಅದರಲ್ಲೇ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಟರ್ನ್ ಆದ್ರೆ ನೋಡೋಕೆ ಚೆನ್ನಾಗಿರೋದು. ಈ ಪೊಂಗಲ್ ಬಂದು ಆರ್ತಾ ಗಟ್ಟಿ ಆಗುತ್ತೆ. ಸ್ವಲ್ಪ ಲಿಕ್ವಿಡ್ ಇಷ್ಟಪಡೋರು 1 ಗ್ಲಾಸ್ ಎಕ್ಸ್ಟ್ರಾ ಹಾಲು ಕೂಡ ಸೇರಿಸ್ಕೋಬೋದು ಇದಕ್ಕೆ, ಗಟ್ಟಿ ಆಯಿತು ಅಂದರೆ. ಇಲ್ಲ ನಾವು ಸ್ವಲ್ಪ ಗಟ್ಟಿಗೆ ಇಷ್ಟಪಡ್ತೀವಿ ಅನ್ನೋರು ಹಾಗೆ ಬಿಟ್ಕೋಬೋದು, ಗಟ್ಟಿ ಇದ್ರೂ ಪರವಾಗಿಲ್ಲ ಅಂತ. ಹಾಲು ಸೇರಿಸ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ನೋಡಿ ಗೋಡಂಬಿ ಕಲರ್ ಚೇಂಜ್ ಆಗ್ತಾ ಇದೆ. ಖಾರ ಪೊಂಗಲ್ ಇವತ್ತೇನು ಮಾಡಿಲ್ಲ, ಯಾವಾಗಲೂ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ ಮಾಡ್ತಾ ಇದ್ದದ್ದು. ಇವತ್ತು ಬೇಡ, ಟಿಫನ್ ಬೇರೆ ಇದೆ, ಸಿಹಿ ಪೊಂಗಲ್ ಮಾತ್ರ ಸಾಕು ಅಂತ ನಾನು ಸಿಹಿ ಪೊಂಗಲ್ ಮಾತ್ರ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತೀರಪ್ಪ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದು, ಸಪೋರ್ಟ್ ಮಾಡೋದು ನನಗೊಂದು ಉತ್ಸಾಹ ಕೊಟ್ಟಂತೆ, ಒಂದು ಎನರ್ಜೆಟಿಕ್ ಆಗಿರುತ್ತೆ ನನಗೆ. ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿದಾಗ ತುಂಬ ಖುಷಿ ಪಡ್ತೀನಿ, ಒಬ್ಬೊಬ್ಬರು ಕಮೆಂಟ್ ಮಾಡಿದಾಗ್ಲೂ ತುಂಬ ಖುಷಿ ಬರುತ್ತೆ, ಲೈಕ್ ಮಾಡಿದಾಗಲೂ ಅಷ್ಟೇ. ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಯಾರು ರಿಟರ್ನ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡವರು ರಿಟರ್ನ್ ಆಗಬೇಡಿ. ನೋಡಿ ನಾನು ಏಲಕ್ಕಿ ಪುಡಿ ಸಕ್ಕರೆನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಯಾರು ರಿಟರ್ನ್ ಆಗಬೇಡಿ. ನೈಟ್ ಮಾಡಿರ್ತಾರೆ, ಬೆಳಗಿನ ಹೊತ್ತಿಗೆ ಮೈನಸ್ ಆಗಿಬಿಟ್ಟಿರುತ್ತೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಒಂದು ಸಾರಿ ಯಾರಿಗಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ರಿಟರ್ನ್ ಹೋಗಲ್ಲ. ಯಾರು ಹೋಗಿದ್ರು ಪರವಾಗಿಲ್ಲ, ನಾನು ರಿಟರ್ನ್ ಮಾಡಲ್ಲ. ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಮಾಡಿದಷ್ಟೇ. ಒಂದು ಸಾರಿ ಅವ್ರಿಗೆ ಸಪೋರ್ಟ್ ಮಾಡ್ತು ಅಂದರೆ ಜೆನ್ಯೂನ್ ಆಗಿರಬೇಕು. ಆ ಥರ ಇರೋಣ, ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋಣ. ನೋಡಿ ಪೊಂಗಲ್ ರೆಡಿ ಆಯಿತು. ಗೋಡಂಬಿ ದ್ರಾಕ್ಷಿ ಸೇರಿಸಿದೆ, ಮತ್ತು ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು, ಇವಾಗ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ 1 ಗ್ಲಾಸ್ ಹಾಲು ಕೂಡ ಸೇರಿಸ್ಕೋಬೋದು. ಇವಾಗ ಇಷ್ಟು ಸಾಕು, ಈ ಹದದಲ್ಲಿದ್ದರೆ ಸಾಕು. ನಾನು ನೋಡಿ ಪೊಂಗಲ್ ರೆಡಿ ಆಯಿತು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದೊಂದೇ ಬಾಕಿ, ಎಲ್ಲ ರೆಡಿಯಾಗಿದೆ. ದೇವರಿಗೆ ಹೂ ಇಟ್ಟು, ಎಲೆ, ಬಾಳೆಹಣ್ಣು, ಮಿಕ್ಕಿದ ಎಳ್ಳು, ಬೆಲ್ಲ, ಅವರೆಕಾಯಿ, ಗೆಣಸು ಇದೆಲ್ಲ ಬೇಯಿಸಿದೆಲ್ಲ ಇಟ್ಟಿದ್ದೀನಿ. ಎಲ್ಲ ಇಟ್ಟು ಪೂಜೆ ಮಾಡಬೇಕು. ದೇವ್ರ ಹತ್ರ ಬೇಡ್ಕೊಳ್ಳೋದೊಂದು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಕರ ಸಂಕ್ರಾಂತಿ ಹೊಸ ವರ್ಷದಲ್ಲಿ ಫಸ್ಟ್ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ನಾನು ಪೂಜೆನ ಮಾಡ್ತೀನಿ. ಪೊಂಗಲ್ ರೆಡಿಯಾಗಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಒಳ್ಳೇದು ಮಾಡಲಿ, ಸುಖ ಸಮೃದ್ಧಿಗಳನ್ನ ತರಲಿ ಅಂತ ನಾನು ಬೇಡ್ಕೊಂಡು ಇವತ್ತಿನ ನನ್ನ ಕಿಚನ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೋಡಿ ರಂಗೋಲಿ ಚೆನ್ನಾಗಿ ಕಾಣ್ತಾ ಇದೆಯಾ? ನೋಡಿ ಪೊಂಗಲ್ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಪ್ಪ. ನನ್ನ ಚಾನಲ್ನ ಇಷ್ಟಪಟ್ಟು ನೋಡಿಪ್ಪ, ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ ಪೂಜೆ ಈ ಥರ ಮಾಡಿಕೊಂಡೆ. ನಾನು ಕಬ್ಬು ಇಟ್ಟಿದ್ದೀನಿ, 2 ಕಬ್ಬು ಇಟ್ಟಿದ್ದೀನಿ. ಕೆಳಗಡೆ ಇದೆ ಬಾಳೆಹಣ್ಣು, ಕಬ್ಬು ಎಲ್ಲ ಕೆಳಗಡೆ ಇದೆ. ಥ್ಯಾಂಕ್ ಯು.